పత్రిక ఫస్ట్ వస్తారు వాళ్ళు. ಬನ್ನಿ ಫಾಸ್ಟ್. ಪತ್ರಿಕಾ ಮಾಧ್ಯಮದ ಶ್ರೀಯುತ ಪುರುಷೋತ್ತಮ ಅವರು ಇರ್ತಾನೆ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅವರಿಗೆ ನಿಮ್ಮ ನಮ್ಮೆಲ್ಲರ ಪರವಾಗಿ ಆತ್ಮೀಯವಾದಂತ ಒಂದು ಸ್ವಾಗತವನ್ನ ಬಯಸ್ತಾ ಇದ್ದೀವಿ. ಮೇಡಮ್ ಮೆಮೊರಿ ಟೆಸ್ಟ್ ಕೊಡಿಗೆನಹಳ್ಳಿ ಶಾಲೆಯ ಎಲ್ಲಾ ಮಕ್ಕಳು ಸಾಲಾಗಿ ನೆಲೆ ಕಲಿಯುವ ಮಗ ಕೂತ್ಕೋಬೇಕು. ಎಲ್ಲಾ ಜ್ಞಾಪಕ ಶಕ್ತಿ ಚಟುವಟಿಕೆ ಆಫೀಸ್ ರೂಮಲ್ಲಿ ವ್ಯವಸ್ಥೆ ಮಾಡಲಾಗಿದೆ. ಅದರಲ್ಲಿ ಭಾಗವಹಿಸತಕ್ಕ ಮಕ್ಕಳು ಅಲ್ಲಿ ಹಸಿರಾಗಬೇಕು. ಕೊಠಡಿಗಳಿಗೆ ಸ್ಪರ್ಧೆ ಮಾಡ್ತಕ್ಕಂಥ ಮಕ್ಕಳು ಪ್ರತಿಯೊಂದು ಸ್ಪರ್ಧೆನೂ ಒಂದು ತರಗತಿಗೆ ಒಂದು ಮಗು ಇರುತ್ತೆ. ಇಲ್ಲಿ ಗಟ್ಟಿ ಓದೋಗೆ 4ನೇ ಕ್ಲಾಸ್ ಮಕ್ಕಳು ಕನ್ನಡ ಮತ್ತೆ 5ನೇ ಕ್ಲಾಸ್ ಅಲ್ಲಿ ಕನ್ನಡ ಮತ್ತೆ ಇಂಗ್ಲಿಷ್ ಅವರು ಸಿದ್ಧರಾಗಿ ಬಂದಿರ್ತಾರೆ. ಕಥೆ ಹೇಳೋದು 3ನೇ ತರಗತಿಯಿಂದ ಒಂದು ಮಗು, 5ನೇ ತರಗತಿಯಿಂದ ಒಂದು ಮಗು. ಕ್ಯಾಲಿಗ್ರಫಿ ಕೈಪರ ಹಾಕಿ 4ನೇ ಕ್ಲಾಸಿಂದ ಒಬ್ರು, 5ನೇ ಕ್ಲಾಸಿಂದ ಒಬ್ರು. ಸಂತೋಷದಾಯಕ ಗಣಿತ 1 ಮತ್ತೆ 2ನೇ ತರಗತಿಗೆ. ಪ್ರೆಸಿಡೆಂಟ್ 2ನೇ ಕ್ಲಾಸ್ ಮಾತ್ರ ಮತ್ತು 5. ಪಾಲಕರ ಮತ್ತೆ ಪೋಷಕರ ಸಹಸಂಬಂಧ 1 ಮತ್ತೆ 5ನೇ ತರಗತಿಯ ಎಲ್ಲಾ ಪೋಷಕರಿಗೂ ಇದು ಸ್ಪರ್ಧೆ ಇರುತ್ತೆ. ದಯವಿಟ್ಟು ಎಲ್ಲರೂ ಪಾಲ್ಗೊಳ್ಬೇಕಾಗಿ. ಈಗ ತಾನೇ ನಮ್ಮ ಶಾಲೆಯ ಒಂದು ಕಾರ್ಯಕ್ರಮಕ್ಕೆ ಪತ್ರಿಕಾ ಮಾಧ್ಯಮದವರು ಬಂದಿದ್ದಾರೆ. ಅವರು ಸಹ ಆತ್ಮೀಯವಾದಂತಹ ಒಂದು ಸ್ವಾಗತವನ್ನ ಕೋರ್ತಾ ಇದ್ದೀವಿ. ನಮ್ಮ ಶಾಲೆಯ ವಿಷಯವನ್ನ ವ್ಯವಸ್ಥಿತವಾಗಿ ದಿನಪತ್ರಿಕೆಯಲ್ಲಿ
ಇದೀಗ ವೇದಿಕೆ ಕಾರ್ಯಕ್ರಮ ಮುಕ್ತಾಯ ಆಗಿದೆ. ಇನ್ನ ನಮ್ಮೆಲ್ಲರ ಚಿತ್ತ ಮಕ್ಕಳ ದತ್ತ. ಅಂದ್ರೆ ನಿಮಗೆ ಏನೇನು ಸ್ಪರ್ಧೆಗಳಿದೆ ಮತ್ತೆ ನಿಮಗೆ ಏನು ಯಾರು ತೀರ್ಪುಗಾರರು ಅನ್ನೋದನ್ನ ಈಗ ನಾನು ತಿಳಿಸ್ಕೊಡ್ತಾ ಇದ್ದೀನಿ. ಈಗ ಗಟ್ಟಿವಾದಕ್ಕೆ ಶ್ರೀಮತಿ ಶೋಭಾ ಮೇಡಮ್ ಮತ್ತೆ ನಾಗೇಂದ್ರ ಸರ್ ಬಂದಾಗಿಲ್ಲ. ವೇದಿಕೆ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ ಎಲ್ಲ ಗಣ್ಯಾತಿ ಗಣ್ಯರಿಗೆ ಧನ್ಯವಾದಗಳನ್ನು ತಿಳಿಸ್ತಾ ಈಗ ಗಟ್ಟಿ ಓದು ಒಂದು ಕೊನೆಯಲ್ಲಿ ಇರುತ್ತೆ. ಕಥೆ ಹೇಳುವುದು ಶ್ರೀಮತಿ ಸುನೀತಾ ಮೇಡಮ್ ಮತ್ತು ವೆಂಕಟೇಶ ಮೇಡಮ್ ಅವರು, ಕೈ ಬರಹ ಮತ್ತು ಕ್ಯಾಲಿಗ್ರಫಿ ಮೇನಕಾ ಮೇಡಮ್ ಮತ್ತು ಸುರೇಶ್ ಕಲಾವಸಳ್ಳಿ, ಸಂತೋಷದಾಯಕ ಗಣಿತ ಶ್ರೀಮತಿ ಮಂಜುಳಾ ಮೇಡಮ್ ಮತ್ತು ಕೃಷ್ಣಾಚಾರ್ಯ ಸರ್ ಅವರು, ಪ್ರೆಸಿಡೆಂಟ್ ಮೆಮೊರಿ ಟೆಸ್ಟ್